ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣ ಎಲ್ಲರಿಗೂ ಹಾಕ್ತೀವಿ. ಎಲ್ಲರಿಗೂ ಬರುತ್ತೆ. 2,000 ರೂಪಾಯಿ ಅಲ್ಲ, 4,000 ರೂಪಾಯಿ ಅಲ್ಲ, 6,000 ರೂಪಾಯಿ ಬರುತ್ತೆ. 11 ಕಂತಿನ ಹಣ, 12ನೇ ಕಂತಿನ ಹಣ, 13ನೇ ಕಂತಿನ ಹಣ 6,000 ರೂಪಾಯಿ ಬರುತ್ತೆ. ಇದು ನಾನು ಹೇಳ್ತಿರೋದಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಈಗಷ್ಟೇ ಮಾಧ್ಯಮದವ್ರ ಜೊತೆ ಈ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ನಿಮಗೆ ಈ ವಿಡಿಯೋದಲ್ಲಿ ಅವ್ರು ತಿಳಿಸಿರುವಂಥ ವಿಡಿಯೋನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ, ಲೈವ್ ಪ್ರೂಫನ್ನು ತೋರಿಸ್ಕೊಡ್ತೀನಿ. ಸೊ ಯಾರೆಲ್ಲ ಇಲ್ಲೇ ತನಕ ಹಣ ಬರಲ್ಲ, 2 ಕಂತಿನ ಹಣ ಬರುತ್ತೆ, 1 ಕಂತಿನ ಹಣ ಅಷ್ಟೇ ಬಂದಿರುವಂಥದ್ದು, ಮಿಕ್ಕಿದ ಹಣ ಬರಲ್ಲ, 12ನೇ ಕಂತಿನ ಹಣ ಬರಲ್ಲ, 13ನೇ ಕಂತಿನ ಹಣ ಬರಲ್ಲ ಅಂತ ಯಾರೆಲ್ಲ ಹೇಳ್ತಿದ್ದಾರೆ, ಸೊ ಎಲ್ಲರಿಗೂ ಶಾಕ್ ಆಗುತ್ತೆ. ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಷ್ಟು ಈಗಷ್ಟೇ ಒಂದು ಲೈವ್ ಆಗಿ ಒಂದು ಮಾಧ್ಯಮದ ಜೊತೆ ಒಂದು ಮಾಹಿತಿನ ಹಂಚ್ಕೊಂಡಿದ್ದಾರೆ. 6,000 ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಒಂದು ಮಾಹಿತಿನ ಹಂಚ್ಕೊಂಡಿದ್ದಾರೆ. ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ಜೊತೆಗೆ ವಿತ್ ಪ್ರೂಫ್ ಕೂಡ ತೋರಿಸ್ಕೊಡ್ತೀನಿ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಿ, ಸೊ ಎಲ್ಲರಿಗೂ ಒಂದು ಗುಡ್ ನ್ಯೂಸು. ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಸೊ ಇದು ಹಾಗಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಮಾಹಿತಿ ನೀಡಿದ್ದಾರೆ, ಜೊತೆಗೆ 6,000 ರೂಪಾಯಿ ಹಣ ಯಾವಾಗ ಬರುತ್ತೆ, ಜೊತೆಗೆ ಯಾರಿಗೆಲ್ಲ ಬರ್ತಾ ಇದೆ, ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಅಪ್ಡೇಟ್ ಮಾಹಿತಿಯನ್ನು ವಿತ್ ಪ್ರೂಫ್ ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಮಾಡಬೇಕಾಗಿರೋದು, ಯಾರೆಲ್ಲ ಮೊದಲೇ ಬಾರಿ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ, ಯಾವುದೇ ಒಂದು ಫೇಕ್ ಸುದ್ದಿಯನ್ನು ಶೇರ್ ಮಾಡಲ್ಲ. ಹಾಗಾಗಿ ಈ ಕೂಡಲೇ ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನೀವು ಕೊಡುವಂಥ ಒಂದೊಂದು ಲೈಕಿಂದ ನಮಗೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಒಂದು ಇಷ್ಟ ಆಗುತ್ತೆ, ಜೊತೆಗೆ ನಾವು ಮಾಡ್ತಿರೋಂಥ ವೀಡಿಯೋ ನಿಮಗೆ ಯೂಸ್ಫುಲ್ ಆಗ್ತದೆ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, 11ನೇ ಕಂತಿನ ಹಣ ಈಗಾಗಲೇ ನಾನು ಕಳೆದ ವೀಡಿಯೋದಲ್ಲಿ ತಿಳಿಸ್ಕೊಟ್ಟ ಹಾಗೆಯೇ 11ನೇ ಕಂತಿನ ಹಣ ಜಿಲ್ಲಾವಾರು ಪ್ರಕಾರ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಗಿ ಕರ್ನಾಟಕದಲ್ಲಿ ಬಿಡುಗಡೆ ಪ್ರಾರಂಭ ಆಗ್ತಿದೆ. ಬಿಡುಗಡೆ ಆಗಿದೆ, ತುಂಬ ಮಂದಿಗೆ ಆಗಿದೆ. ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನನ್ನ ಕಳೆದ ವೀಡಿಯೋದಲ್ಲಿ ತುಂಬ ಮಂದಿ 2,000 ರೂಪಾಯಿ ಹಣ ಬಂದಿದೆ ಸರ್, 4,000 ರೂಪಾಯಿ ಬಂದಿಲ್ಲ, ಬಟ್ 11ನೇ ಕಂತಿನ 2,000 ರೂಪಾಯಿ ಬಂದಿದೆ ಅಂತ ತುಂಬ ಮಂದಿ ಕಮೆಂಟ್ ಮಾಡಿದ್ದಾರೆ. ಹಲವಾರು ಜಿಲ್ಲೆಗಳಿಗೆ ಈಗಾಗಲೇ ಬಿಡುಗಡೆ ಆಗ್ತಿದೆ. ಹಾಗಾಗಿ ನಿಮ್ಮ ಜಿಲ್ಲೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, 11ನೇ ಕಂತಿನ ಹಣ ಬಂದಿದ್ದರೆ 2,000, 12ನೇ ಕಂತಿನ ಹಣ ಬಂದಿದ್ರೆ 4,000 ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಗೊತ್ತಿದ್ದಾಗೇ ನಾನು ಕಳೆದ ವಿಡಿಯೋದಲ್ಲಿ ತೋರಿಸ್ಕೊಟ್ಟು ಹೇಳ್ತೀನಿ ನಿಮಗೆ ಕಂಪ್ಲೀಟಾಗಿ 11ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಅಂತ. ಆಗಸ್ಟ್ 6ನೇ ತಾರೀಕಿನಿಂದ 7ನೇ ತಾರೀಕಿನಿಂದ ರಾಜ್ಯದಲ್ಲಿ 11ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು. ಅಂದರೆ ಕೆಲವೊಬ್ಬರಿಗೆ ಬರಲಿಕ್ಕೆ ಪ್ರಾರಂಭ ಆಗಿತ್ತು, ಬಟ್ ಈಗ ಎಲ್ಲರಿಗೂ ಆಲ್ಮೋಸ್ಟ್ ಆಗಿ ಬಂದಿದೆ. ಬಟ್ ಇನ್ನೂ ಕಂಪ್ಲೀಟ್ 100%, 100ರಲ್ಲಿ 100 ಜನಕ್ಕೆ ಬಂದಿಲ್ಲ. ಈ ಮಂತ್ ಎಂಡ್ ತನಕ ಬರುತ್ತೆ ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಮೊನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಯಾರಿಗೆಲ್ಲ ಬಂದಿಲ್ಲ ಯಾರು ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ನಿಮಗೆ ಈ ಮಂತ್ ಎಂಡ್ ಒಳಗೆ ನಿಮ್ಗೆ ಖಂಡಿತವಾಗಿ ಎಲ್ಲರಿಗೂ ಬರುತ್ತೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ 1 ಕೋಟಿಗೂ ಅಧಿಕ ಫಲಾನುಭವಿಗಳಿಗೆ ಬಿಡುಗಡೆ ಆಗ್ತಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಇದು ಬಂದುಬಿಟ್ಟು 11ನೇ ಕಂತಿನ ಹಣ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ಬರ್ತಾ ಇದೆ. ಇದ್ರ ಜೊತೆಗೆ ಈಗ 11ನೇ ಕಂತಿನ ಹಣ ಯಾರಿಗೆಲ್ಲ ಬರ್ತಿದೆ, ಎಲ್ಲ ಮಹಿಳೆಯರು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು, ಜೊತೆಗೆ 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು. ಇದ್ರ ಬಗ್ಗೆ ನಿಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಖುದ್ದಾಗಿ ಒಂದು ಅಪ್ಡೇಟ್ ಮಾಹಿತಿಯನ್ನು ಮಾಧ್ಯಮದ ಜೊತೆ ಹಂಚ್ಕೊಂಡಿದ್ದಾರೆ. ಲೇಟೆಸ್ಟ್ ಗೃಹಲಕ್ಷ್ಮಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಲೈವ್ ಆಗಿ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಅದ್ರ ಪ್ರೂಫ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಅವ್ರು ಹೇಳಿರುವಂಥದ್ದು ವಿಡಿಯೋನ ಪ್ರೂಫನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರಿಗೂ ಈಗಾಗಲೇ ಒಂದು ಆಲ್ಮೋಸ್ಟ್ ಎಲ್ಲರಿಗೂ 11ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ. ಬಿಡುಗಡೆ ಆಗ್ತಿದೆ, ಮಿಕ್ಕಿದವರಿಗೆ ಸ್ವಲ್ಪ ದಿನ ಲೇಟ್ ಆಗ್ಬೋದು, ಬಟ್ ಎಲ್ಲರಿಗೂ ಕೂಡ ರಿಲೀಸ್ ಮಾಡ್ತೀವಿ, ಯಾರು ಚಿಂತೆ ಮಾಡೋಂಥ ಅಗತ್ಯ ಇಲ್ಲ. ಸೊ ಕೆಲವರಿಗೆ ಬೇಗ ಬರ್ಬೋದು, ಕೆಲವೊಂದು ಜಿಲ್ಲೆಯವರಿಗೆ ಲೇಟ್ ಆಗ್ಬೋದು, ಬಟ್ ಎಲ್ಲರಿಗೂ ಬರುತ್ತೆ 11ನೇ ಕಂತಿನ ಹಣ. ಈ ಮಂತಿನ ಎಂಡ್ ಒಳಗೆ ಅಂದರೆ ಕೊನೆ ಒಳಗೆ ನಿಮಗೆ 11ನೇ ಕಂತಿನ ಹಣ ಬರುತ್ತೆ. ಅದೇ ರೀತಿ ಮಾಧ್ಯಮದವ್ರು ಕೇಳ್ತಾರೆ, ಇನ್ನು 12 ಮತ್ತು 13ನೇ ಕಂತಿನ ಏನಾಗುತ್ತೆ, ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇವಾಗಲೇ ಬಿಡುಗಡೆ ಮಾಡ್ತಾ ಇದ್ದೀವಿ, 11ನೇ ಕಂತಿನ ಹಣ ಯಾವ ರೀತಿ ಬಿಡುಗಡೆ ಆಗ್ತಿದೆ ಅದೇ ರೀತಿ 12ನೇ ಕಂತಿನ ಹಣ 13ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ. 11ನೇ ಪ್ರತಿ ತಿಂಗಳು ನಾವು 15ನೇ ತಾರೀಕು ರಿಲೀಸ್ ಮಾಡಿದರೆ ಆ ಮಂತು ಒಂದು 2 ವಾರ ತನಕ ಅದು ಟೈಮ್ ತಗೊಳುತ್ತೆ. ಸೊ 2 ಅಂದರೆ ಪ್ರತಿ ತಿಂಗಳ ಅಂತ್ಯದ ಒಳಗೆ ನಿಮಗೆ ಆ ತಿಂಗಳ ಹಣ ಬರುತ್ತೆ. ಹಾಗಾಗಿ 11ನೇ ಕಂತಿನ ಹಣ ಇವಾಗ ಕಂಪ್ಲೀಟಾಗಿ ಎಲ್ಲರಿಗೂ ಹಾಕಿದ ನಂತರ 12ನೇ ಕಂತಿನ ಹಣ ಹಾಕ್ತೀವಿ, 13ನೇ ಕಂತಿನ ಹಣ ಕೂಡ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲಲ್ಲ, ಯಾರು ಚಿಂತೆ ಮಾಡೋಕ್ಕಾಗತ್ತಿಲ್ಲ. ಯಾವ ರೀತಿ 11ನೇ ಕಂತಿನ ಹಣ ಈಗ ನಾವು ರಿಲೀಸ್ ಮಾಡ್ತಿದ್ದೀವಿ, 11ನೇ ಕಂತಿನ ಹಣ ಆದ ನಂತರ 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತೀವಿ ಅಂತ ಅವರು ಲೈವ್ ಆಗಿ ಮಾಧ್ಯಮದವ್ರ ಜೊತೆ ಮಾಹಿತಿಯನ್ನು ಶೇರ್ ಮಾಡ್ತಾರೆ. ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ, ಆ ವಿಡಿಯೋ ಪ್ರೂಫ್ ಕೂಡ ಶೇರ್ ಮಾಡ್ತೀನಿ. ಆ ವಿಡಿಯೋ ನೋಡಿದ ತಕ್ಷಣ ನೀವು ಏನು ಹೇಳಿದ್ದಾರೆ ನೀವು ಖುದ್ದಾಗಿ ಅದನ್ನು ಲೈವ್ ಆಗಿ ಚೆಕ್ ಮಾಡ್ಬೋದು. ಬಿಡುಗಡೆ ಮಾಡಾಯಿತು ನೋಡಿ. ಒಂದು ತಿಂಗಳಿಗೆ, ಒಂದು ನಿಮಿಷ ಹೇಳ್ತೀನಿ, ಒಂದು ತಿಂಗಳಿಗೆ ಸುಮಾರು 3,000 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ. ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ರೈತರಿಗೆ ಕೊಡಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನು ಯಾವುದೋ ಒಂದು ರೈತರಿಗೆ ಕೊಡಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ತಿಂಗಳಾನ್ಗಂಟ್ಲೆ ಎಡ್ತಾಕ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ವಿ. ಸುಮಾರು 3,000 ಕೋಟಿಯನ್ನು ಕೊಡ್ತಾ ಇದ್ದಿದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳ 15ನೇ ತಾರೀಕಿಗೆ ಹಾಕಿದರೆ ಅದು 28-30ವರೆಗೆ ಹೋಗಿ ಮುಟ್ಟುತ್ತೆ. 3 ತಿಂಗಳು ದುಡ್ಡು ಬರುತ್ತೆ. ಸ್ನೇಹಿತರೆ, ನಮ್ಮ ಚಾನಲ್ ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ನಾವು ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ.